ನೋಡಿ ಸ್ನೇಹಿತರೆ, ಸುಸ್ತಾಗಿತ್ತು, ಬಿಟ್ಬಿಡ್ಬೇಕು, ಮುಂಜಾನೆ ನೆಸಿನಾಗೆ ಹೊಲಿಬೇಕು ಅಂತ ಮಾಡಿದ್ದೆ. ಇಲ್ಲ ಇನ್ನು ಬಿಟ್ಟರೆ ಇನ್ನು ನಾಳೆಗೆ ಆಗಲ್ಲ ಸ್ನೇಹಿತರೆ. ಬಟ್ಟೆ ಗಿರಿಕೊಂಡು ಹಂಗೆ ಬರ್ತಾವೆ. ಬಟ್ಟೆ ಅರ್ಧ ಮಾಲ್ ಖಾಲಿ ಆಯಿತು. ಎಲ್ಲರೂ ಎಷ್ಟೆಷ್ಟು ಆಗೈತೆ ಇಷ್ಟೆಲ್ಲ ಅಮೌಂಟ್ ಇಸ್ಕೋಬೇಕು ಅವೆಲ್ಲ. ಹಿಂಗಾಗಿ ಒಂದೊಂದು ಕೆಲಸ ವಜ್ಜದವ್ರಿ. ಇನ್ನು ಜಾತ್ರೆಗೆ ಒಂದು ಹೋಗು ಬರ್ತಾವೆ, ಟೀಚಿಂಗ್ ಮಾಡು, ಒಂದು ಹಂಗೆ ಇಟ್ಕೊಂಡು ಕುಂದ್ರಬಾರ್ದು. ಅವಷ್ಟು ಪಿಕೋ ಹಾಕಿದೆ, ಇವು 2 ಪಿಕೋ ಹಾಕೀನಿ. ಅವ್ರ ಡ್ರೆಸ್ ಇರೋದಿನಲ್ಲ ಅವರು ಮಡಿಚಿಡ್ಬೇಕು. ಇವಿಸ್ ಮುಂಜಾನೆ ರೊಕ್ಕ ಕೊಟ್ಟು ಅಮೌಂಟ್ ಕೊಟ್ಟು ಹೋಯ್ತು ಅದು 30 ರೂಪಾಯಿ ರೀ. ಅದೊಂದು 70 ರೂಪಾಯಿ 100 ರೂಪಾಯಿ ಸುದ್ದಾತು ನೋಡಿ ಟೀಚಿಂಗ್ದು. 10 ಮನೆಗಿಂದ ಇದು ಎಲ್ಲ ಇದು ಆಗೈತೆ ರೀ. ಟೀಚಿಂಗ್ ಮುಗ್ದಾವ, ಈಗ ಮಡಿಚಿಡ್ಬೇಕು ರೀ. ಅವಿಷ್ಟು ಮಡಿಚಿಟ್ಟೀನಿ. ಏನಾದರೂ ಒಂದು ಪಿಕೋ ಹಾಕಿದೆ 200 ರೂಪಾಯಿ ಆಗೈತೆ. 200-300 ರೂಪಾಯಿ ದುಡ್ಡು ನೋಡಿ. ಈಗ ಬರೀ ಟೈಮ್ ಏಟಾಗೈತೆ ಅಂತ ತೋರಿಸ್ತೀನಿ ರೀ ನಿಮಗೆ. ಈಗ ರಾತ್ರಿ 11:30 ಆಗೈತೆ ನೋಡಿ. 11:20 ನಿಮಿಷ ಆಗೈತಿ. 11:20 ನಿಮಿಷ ಆಗೈತೆ. ನಾ ಎಷ್ಟೆಲ್ಲ ಕಷ್ಟಪಟ್ಟಿದ್ದು ಯಾರ ಕಣ್ಣಿಗೆ ಕಾಣಲ್ಲ. ಯಾಕೇನು ಆರಾಮ ಮನ್ಯಾಗ ಇರ್ತಾಳೆ, ಹಂಗೆ ಹಿಂಗೆ ಅಂತಾರೆ. ನಾ ಪ್ರತಿಯೊಂದು ನಿಮಗೂ ಶೇರ್ ಮಾಡಿರ್ತೀನಿ, ಯಾವುದೇ ವಿಷಯ ಮುಚ್ಚಿಟ್ಟಿಲ್ಲ. ಆದರೆ ಈ ವಿಡಿಯೋ ನಾಳೆ ವಿಡಿಯೋದಾಗ ಜೇಂಟ್ ಮಾಡಿರ್ತೀನಿ ಸ್ನೇಹಿತರೆ. ಯಾಕಂದ್ರೆ ವಿಡಿಯೋ ಎಂಡ್ ಮಾಡಿ ಅಪ್ಲೋಡ್ ಮಾಡಿದೆ. ಯಾಕಂದ್ರೆ ನೆಟ್ಟು ಒಂದು 2-3 ವಿಡಿಯೋ ಅಷ್ಟು ನೋಡಿ. ನೆಟ್ಟೆಲ್ಲ ಹಂಗೆ ಐತೆ. ನಿನ್ನೆ ಅಪ್ಲೋಡ್ ಮಾಡಿದ್ದೆ. 2 GB ನೆಟ್ ಇರುತ್ತೆ ರೀ, ಹಂಗೆ ಇರ್ತಲ್ಲ. ಹೀಗಾಗಿ ಇವತ್ತು ಅಪ್ಲೋಡ್ ಮಾಡ್ಕೊಂಡು ನಾಳೆಗೆ ನೋಡೋಕೆ ಬರ್ತೆ ಅಂಥೇಳಿ. ಇವಾಗ 2 ನೈಟಿ ರೀ, 2 ನೈಟಿ 3 ನೈಟಿ ಟೀಚಿಂಗ್ ಆಗ್ಬೇಕು ರೀ ಇವಾಗ ಅಂತಲ್ಲ. ಇವು 3 ನೈಟಿ, ನನ್ನ ನೈಟಿ ಎಲ್ಲ ಐತ್ರಿ. ಇವಿಷ್ಟು ಮಾಡ್ದಾಕ ಇಡ್ತೀನಿ. ಪಿಕೋ ಮಿಷನ್ ಬಿಸ್ತೀನಿ, ಈ ಮಿಷನ್ ಜೇಂಟ್ ಮಾಡ್ತೀನಿ. ಮಾಡಿ ಮುಂಜಾನೆ ಮಡ್ಚಿರ್ತೀನಿ ಇವೆಲ್ಲ ಬಟ್ಟೆಗಳೆಲ್ಲ. ಇವಾಗ ಏನೈತಿ, ಒಂದು ನೈಟಿ ಒಂದು ಟಿಚ್ ಆಗಬೇಕು. ಶ್ರಾವಣಿದೊಂದು ಬ್ಯಾಗ್ ಒಂದು ಹರಿದೈತೆ ರೀ. ಇದು ಹೊಲಿಗೆ ಹಾಕ್ಬೇಕು ರೀ. ಹೊಲಿಗೆ ಹುಚ್ಚೈತೆ, ಹೊಲಿಗೆ ಹಾಕೋಬೇಕು. ಮಿಷನ್ ಸೆಟ್ ಮಾಡ್ಕೊತೀನಿ. ಮುಂಜಾನೆ ಹಾಕ್ತೀನಿ ರೀ ನೈಟಿ. ಹೊಲಿಗೆ ಹಾಕೋ ಮುಂಜಾನೆ ಹಾಕ್ತೀನಿ. ಮಿಷನ್ ಮಾತ್ರ ಸೆಟ್ ಮಾಡ್ಕೊತೀನಿ ನೋಡಿ. ಇವಾಗ ಇವೆರಡು ಮಡಿಚಬೇಕು. ಇವೆಲ್ಲ ಮಾಡ್ದಾಕಿಟ್ಟು ಮಿಷನ್ ಸೆಟ್ ಮಾಡ್ಬೇಕು ಅಂದಂದ್ರೆ ಮುಂಜಾನೆ ಹಂಗೆ ಭುಜ ಕಟ್ ಮಾಡಿ ಹೊಲಿಗೆ ಹಾಕೋದಾರ ಹಾಕ್ಬಿಡ್ತೀನಿ ರೀ. ಅವ್ರಿಗೆ ಗಂಡು ಮನೆ ಹೋಗುತ್ತಂತ ಹೇಳ್ಕೊಟ್ಟಾರೆ. ಆಗಲ್ಲ ಅಂತಂದ್ರೆ ಇಟ್ಟು ಒಯ್ಯಾರ ಒಳಗೆ ಕೊಡೋ ದೊಡ್ಡ ಆಗೋದಲ್ಲ. ರೊಕ್ಕ ಕೊಡ್ತಾರೆ, ಅವರೇ ಹೊಲಿದ್ರೆ ಅಮೌಂಟ್ ಕೊಡ್ತಾರೆ. ಅರ್ಜೆಂಟ್ ಹೊಲಿದಿರ್ತೀವಿ ಅಂದ್ರೆ ಒಂದು 5 ರೂಪಾಯಿ ಎಕ್ಸ್ಟ್ರಾ ಕೊಡಲ್ಲ ರೀ, ಅಷ್ಟೇ ನೋಡಿ. ಅವಾಗ 60 ರೂಪಾಯಿ ಹೊಲಿತಿದ್ದೀನಿ ರೀ ನೈಟಿ. ಈಗ ಭುಜ ಕಟ್ ಮಾಡಿ 70 ರೂಪಾಯಿ ಮಾಡೀನಿ ರೀ. ಅವಾಗೆಲ್ಲ 60 ರೂಪಾಯಿ ತೊಗೊತಿದ್ದೆ 2 ನೈಟಿ ಹೊಲಿದ್ರೆ. ಈಗ 2 ನೈಟಿಗೆ 70, 3 ನೈಟಿ ಹೊಲಿದ್ರೆ 100 ರೂಪಾಯಿ ಹೆಚ್ಚಾಗತ್ತೆ ರೀ. 35 105 ರೂಪಾಯಿ ಆಗುತ್ತೆ. 100 ರೂಪಾಯಿ ಕೊಡ್ತಾಳೆ 3 ನೈಟಿಗೆ. ಇವೆಲ್ಲ ಟೀಚಿಂಗ್ ಮಾಡಿ ಹೋದವ್ರು ನೈಟಿಗಳು ಇವು ಇನ್ನೂ ಅರ್ಜೆಂಟ್ ಇಲ್ರಿ. ಇದು ಆಗ್ತಿದ್ರಿ ಅವಿದು ಬರೀ ಇವೆಲ್ಲ ತೊಗೊಂಡ ನನ್ನ ಕಡೆನ. ಇವು ನನ್ನ ಕಡೆ ತೊಗೊಂಡಿಲ್ಲ, ಆದ್ರೆ ಟೀಚಿಂಗ್ ಕೊಟ್ರೆ ಇನ್ನೂ 4 ನೈಟಿ ಉಳಿತಾವೆ. 3 ಟಿಚ್ ಮಾಡಿದ್ರೆ ಇವು 4-6 ನೈಟಿ ಉಳಿತಾವೆ. ಐಡೆಂಟಿ ಕಾರ್ಡ್ ತೊಗೊಂಡು ಹೆಂಗೆ ಹಾಕಿ ಹೊಡಿ ಶ್ರಾವಣಿ. ಬರೀ ಮಿಷನ್ ಎತ್ತಿಟ್ಟು ಮತ್ತೆ ಸಿಗ್ತೀನಿ. ಇಬ್ಬರು ಆರಾಮ ಮುಕ್ಕೊಂಬಿಟ್ಟವ್ರು ರಾಜಾರಾಣಿ. ಈ ಕಡೆ ಇವೆಲ್ಲ ತೆಗೆದು ಪಿಕೋ ಮಿಷನ್ ತೆಗೆದು ಮಾಡ್ದಾಗಿಟ್ಟೆ. ಅವು ಎಲ್ಲ ಮಗ್ಲ ಪಿಕೋ ಹಾಕೋಕ್ಕೆ ಸೀರೆಗಳು ಕೊಟ್ಟಿರ್ತಾರಲ್ಲ ಆ ಜಾಗಕ್ಕೆ ಇವಿಷ್ಟು ನೈಟಿಗಳು ಟಿಚ್ ಮಾಡಿಬಿಟ್ಟು ನೋಡಿ. ಮಿಷನ್ನು ಜೇಂಟ್ ಮಾಡೀನಿ. ಮುಂಜಾನೆ ಇಟ್ಟಿದ್ರೆ 3 ನೈಟಿ ಟೀಚಿಂಗ್ ಮಾಡಿದ್ರೆ 100 ರೂಪಾಯಿ ಅಮೌಂಟ್ ಕೊಡ್ತಾರೆ ಸ್ನೇಹಿತರೆ. ಬರೀ 11:30 ಆಯ್ತು ಕರೆಕ್ಟ. ಈ ವಿಡಿಯೋ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋದಾಗ ಜೇಂಟ್ ಮಾಡಿರ್ತೀನಿ ರೀ. ನೋಡಿರಿ ಹಿಂಗೆ ಐತೆ ನೋಡಿ. ಬಡ್ಕೊಂಡು ಸಾಯಿದ್ರಿ ಜಲಮ. ಒಂದಿಷ್ಟು ನೀರು ಕುಡಿದು ಹೋಗಿ ಮಲ್ಕೊಂಬಿಡ್ತು ನೋಡಿ. ಊಟ ಮಾಡಿ ಸ್ವಲ್ಪ ಇದಾವೆ. ನಾಳೆ ಬಾಂಡೆ ಬಾಳಿಲ್ಲ. ಎಲ್ಲಕ್ಕೆ ಮುಂಜಾನೆ ಅದಿಷ್ಟು ಬಾಂಡೆ ಡಬ್ಬ ಬೇಕು, ಬಟ್ಟೆ ಮಡ್ಚಿಡಬೇಕು, ಅವಿಷ್ಟು ಮಡ್ಚಿಡಬೇಕು, ನೈಟಿ ಹೊಲಿಗೆ ಹಾಕಬೇಕು. ಯಾವ್ದಾಗುತ್ತೋ ಯಾವ್ದು ಬಿಡುತ್ತೋ ಗೊತ್ತಿಲ್ಲ. ದೇವ್ರ ಮುಂದೆ ದೀಪ ಐತೆ ನೋಡಿ. ಒಬ್ರೊಬ್ಬರ ಇರ್ತೀರಿ, ಭಯ ಆಗಲ್ಲ ನಿಮಗೆ ಅಂತಿರ್ತಾರೆ. ಒಬ್ರೊಬ್ರು ಸಿಸ್ಟರ್ ಬಂದ್ರಂದ್ರೆ ಮನೆಗೆ ಬಟ್ಟೆ ಕಸ್ಟಮರ್ ಬಂದ್ರೆ ಒಬ್ಬರೇ ಇರ್ತೀರಿ ಸಿಸ್ಟರ್, ದೊಡ್ಡ ಮನೆ ಭಯ ಆಗಲ್ಲ ಅಂತಾರೆ. ನಮ್ಗೆ ಅಂಜಿಕೆ ಅನ್ನೋದಿಲ್ಲ ನೋಡಿ. ಇಲ್ಲೇ ಬೆಂಕಿ ಅಂತ ಬೀರಕ್ಕೆ ಬಿಟ್ಟದನ್ನಲ್ಲ, ಅಂಜಿಕೆ ಅನ್ನೋದಿಲ್ಲ, ಭಯ ಅನ್ನೋದಿಲ್ಲ ನೋಡಿ. ಹಾಯ್ ನನ್ನೆಲ್ಲ ಫ್ಯಾಮ್ಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿರಿ. ಬೆಳಗ್ಗೆ ರಾಟಿ ಮ್ಯಾಗ ಕುಂತ ಅಕ್ಕ ಅಂತಿರ್ಬೇಕು. ಶ್ರಾವಣಿ ಬ್ಯಾಗ ಹರಿದತ್ರಿ, ಹೊಲಕ್ಕೆ ಕೊಟ್ಟೆ. 10 ರೂಪಾಯಿ ಕೊಡು ಶ್ರಾವಣಿ, ನಿನ್ನ ಬ್ಯಾಗ್ ಹೊಲ್ದಿನಿಲ್ಲ. ಬಾನಿಗೆ ಮಾಡ್ಬೇಕಿಲ್ಲ. ಮುಂಜಾನೆ ಅದು ನಿನ್ನ ಬ್ಯಾಗ್ ಹೊಲ್ಸ್ಕೊಂಡಿಲ್ಲ ಅದು ಹೇಳಿ. ನಾ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊಡ್ತೀನಿ, ಹೊಲಕ್ಕೆ ಕೊಡ ಮಮ್ಮಿ ಅಂತಂದು ಹೊಲಕ್ಕೆ ಕೊಟ್ಟು ನೋಡಿ. ಆಕೆ ಕಿತ್ತಿತ್ತಲ್ಲ, 2 ಕಿತ್ತಿದ್ದು ಹೊಲಿಗೆ ಹಾಕಿದ್ದೀನಿ ರೀ. ಇದಿಷ್ಟು ಬರೀ ಟೈಮು ಇವಾಗ ಎದ್ದೀನಿ ರೀ.
ಟೈಮ್ ಏಟಿಗೆ ಶ್ರವಣಿ 6:15 ಆಗೈತೆ ರೀ. ನಿದ್ದೆ ಇದಾಯ್ತು ರೀ. ಮುಕ್ಕೊಳ್ಳೋದು ಲೇಟಾಗಿ ಬೇಗ ಹೇಳೋದಂದ್ರೆ ಆಗಲ್ಲ ರೀ. 5ಕ್ಕೆ ಮ್ಯಾಕ್ ಹಾಕಿದ್ರೆ ಎತ್ತರ ಆಗಿತ್ತು. ಹೇಳಿ ನೋಡಿ ಇವಾಗ ಅದೀನಿ. ಅಂಗಳ ಕಸ ಹೊಡ್ಕೊಂಬರ್ತೀನಿ ರೀ. ಫುಲ್ ಕಾತ್ಲೈತೆ. ನೀನು ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊಂಡು ಬರೀ ಹೋಗೋ ಸ್ವಲ್ಪ ಸಾಲಿಗೆ ಹೋಗಕತ್ತೀವತ್ತ ಬಿಟ್ಟು ಸೀರೆಗೆ ಮಡಚಬೇಕು ರೀ. ಅಂಗಳ ಕಸ ಉಡಬೇಕು. ಮನೆ ಕೆಲಸ ಎಲ್ಲ ಇದು ಬೀರಪ್ಪ ಮತ್ತೆ ಪೂಜೆ ಮುಂದೆ ಇದ್ದೀನಿ ರೀ. ಇವತ್ತು ಹೋಗಿ ಸಾಮಾನು ಬಂದೀನಿ ರೀ ಬೀರಪ್ಪ ಮುತ್ಯಾಗ. ಬರ್ರಿ ಇಷ್ಟು ಸೀರೆಗೆ ಮಡಚಿರ್ತೀನಿ. ಅಂಗಳ ಕಸ ಉಡ್ತೀನಿ. ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ನೋಡಿರಿ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಎಲ್ಲ ಕೆಲಸ ಮುಗಿಸುವಂತ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ಟೈಮು 9:10 ಆಗೈತೆ. ಶ್ರಾವಣಿನೂ 9:15 ಬಸ್ ಬರ್ತಾ ಹೋಗ್ಬೇಕಂತೇಳಿ ಎಲ್ಲ ಬ್ಯಾಗ್ ಪ್ಯಾಕಿಂಗ್ ಮಾಡಿ ನೋಡಿ. ಮುಂಜಾನೆ ಅದು ಇಬ್ಬರು ಜಗಳ ಮಾಡ್ತಾರೆ. ಸಾಲಿಗೆ ಹೋಗ್ಬೇಕು ಮಾಡಬೇಕು ಅನ್ನೋದು ತಲೆಯಾಗ ಇರೋದ್ರ ಅವ್ರಿಗೆ ಜಗಳ ಮಾಡ್ತಾರೆ. ಈಗ ನೋಡಿ ಉಣ್ಣಾಕತ್ತಾಳ್ರಿ. ಬರೀ ಇನ್ನೆಷ್ಟು ನೈಟಿ ಹಿಡಿಬೇಕು. ಆದರೂ 9 ಆದರೂ ಚಳಿ ಬಿಟ್ಟು ನೋಡಿ ಎಲ್ಲ ಕ್ಲೀನ್ ಆಯ್ತು ನೋಡಿ. ಇಷ್ಟು ಬಟ್ಟೆಗಳು ಮಡಿಚಿಟ್ಟ್ಯ. ಅವರು 2 ಪತ್ತಲ್ದು ಪಿಕ್ಕೋದು ಹೊಲಿಗೆ ಹಾಕಿ 600 ರೂಪಾಯಿ ಕೊಟ್ಟು ಹೋದ್ರಿ. ಅವರು ಬಟ್ಟೆ ತೊಗೊಂಡು ಹೋದ್ರು. ಬುತ್ತಿನ ಕಟ್ಟಿಟ್ಟೀನಿ ರೀ. ಕೆಲಸ ಮಾಡ್ಕೊಂಡೀನಿ ರೀ. ಮೊದಲು ಮತ್ತು ಅವ್ರು ಸ್ಕೂಲಿಗೆ ಹೋಗ್ತಾರೆ ನೋಡಿ. ಅಂಬ್ರಿಕಾಳು ಪಲ್ಯ ಮಾಡಿ 10 ರೂಪಾಯಿ ಮೊಸರು ತೊಗೊಂಡೀನಿ ರೀ. ಮುಚ್ಚಿಡ್ಬೇಕಿಲ್ಲ ಫ್ರಿಜ್ನಾಗ. 10 ರೂಪಾಯಿ ಮೊಸರು ತೊಗೊಂಡೀನಿ ರೀ. ಇದನ್ನು ಇಲ್ಲೇ ಮಾರಕ್ಕೆ ಬರ್ತಾರೆ. ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ನೋಡಿ ಗಟ್ಟಿ ಐತ್ರಿ ಮೊಸರು. ಆದ್ರೆ ಅಳಕ್ಕಿಲ್ಲ. ಸುಮ್ಮನಾಕ್ ಬರ್ತು ಬಿಡ್ರಿ. ಈಗ ಪಾಕಿಟ್ ಮೊಸರು ತೊಗೋರಿ. ಒಂದು ಸ್ವಲ್ಪ ಇರುತ್ತೆ ರೀ ಅದು. ಮೊಸರು ಜೀವ್ರಿ 4 ಕಾಸಿಲ್ಲ ಇವತ್ತು. ಫ್ರಿಜ್ಜು ತೆರೆ ಬಿಟ್ರೆ ಹವಾ ಹೋಗುತ್ತಂತಾರೆ. ತೆರೆದ ಬಿಡಬಾರ್ದು ನೋಡಿ. ಬರೀ ಹಾಲು ಕಾಸಾಕಿರ್ತೀನಿ. ಹಾಲು ಕಾಸಾಕೊಂದಿಟ್ಟು ನಾ ಹಿಂದಿನ ಮೊಸರು ಅದಾವ ರೀ. ಏನು ಮಾಡ್ಬೇಕು ರೀ ಎಲ್ಲನೂ ಮಾಡ್ಕೊಂಡು ಹೋಗ್ಬೇಕು ನೋಡಿ. ಹಾಲು ಕಸಕ್ಕಿಟ್ಟೀನಿ ರೀ. ನಾ ಹಿಂದೆ ಬಾಂಡ್ಯದಾಗ ಕುಕ್ಕರ್ ತಿಕ್ಬೇಕು. ಅಂಬ್ರಿಕಾಳು ಕೂಸಿದ್ದು ಮಧ್ಯಾಹ್ನ ಪಲ್ಯ ಮಾಡ್ಬೇಕು ರೀ. ಶ್ರಾವಣಿ ದೇವ್ರು ಇಲ್ಲಿ ಕಾಳಿಗೆ ತೊಗೊಂಡವ್ರು ಇಷ್ಟು. ಶ್ರಾವಣ್ ಕುಮಾರ್ ಕುಂತಾಡಿ ಅಲ್ಲಿ ನಾ ಜಾಕಿಲ್ರಿ. ಅದು ಅಪ್ಪಾಜಿ ಏನು ಬಾಯ್ ತೆಗೆ ಸೊಂಡೆ ಅದು ಹೆಂಗೆ ಹಿಡ್ದು ನೀರು ಕಸಕ್ಕಿಟ್ಟು ಬಾಂಡೆ ಬಾಗಲ್ಲ ರೀ. ನಾ ಹಿಂದಿಂದೆಲ್ಲ ಏನಕ್ಕಿಲ್ಲ ಒಲೆ ಹಚ್ಚಿ ನೋಡಿ. ನಾನು ಜಾಕ ಮಾಡಿಬಿಡ್ತೀನಿ ರೀ. 2 ಚರಿ ಜಾಕ ಮಾಡಿ ಅವ್ರಿಗೆ ಜಾಕ ಮಾಡಿಸಿ ಬಟ್ಟೆ ಬಾಂಡೆ ಮಾಡ್ತೀನಿ ರೀ. ಮತ್ತು ಬಟ್ಟೆ ಗಿರಿಯಕ್ಕೆ ಬಂದ್ರೆ ಆಗಲ್ಲ. ಅವರು ಊರಿಗೆ ಹೋಗ್ತೀನಿ ನೈಟಿ ಹಿಡಿ ಅಂತ ನೋಡ್ಬೇಕು ರೀ. ನಾವು ಒಳಗೆ ಬಂದಿಲ್ಲ ರೀ. ಅವ್ರು ಇವತ್ತಾದ್ರೆ ಇರಲ್ಲಾಕ್ರಿ. ಆ ಹೊಟ್ಟೆ ಊಟ ಹಾಕ್ಕೋತೀವಿ. ನಿನ್ನೆ ಮೊನ್ನೆ ಕರೆಕ್ಟಾಗಿ ಊಟ ಇಲ್ಲ ಸ್ನೇಹಿತರೆ. ಇನ್ನು 5 ನಿಮಿಷ ಆಯ್ತು ನೋಡವಿ ನಿನಗೆ ಟೈಮ್. ಅದಕ್ಕೆ ಮೆತ್ತ ರೊಟ್ಟಿ ತೊಗೊಂಡ್ರೆ ಕೇಳೀನು. ಟೈಮ್ 12:30 ಆಗೈತೆ ನೋಡಿ. ಇನ್ನೂ ಊಟಿಲ್ಲ. ಯಾಕಂದ್ರೆ ಜಲ್ದಿ ಮಾಡ್ಕೊಂಡು ಉಣ್ಬೇಕಂತ ಸ್ನೇಹಿತರೆ. ಆಗೋದು ನೋಡಿ. ಮತ್ತು ಬಟ್ಟೆ ಗಿರಿಯಕ್ಕೆ ಬಂದಿದ್ರು. ಒಂದು ಆನ್ಲೈನ್ ಸೀರೆ ಅಮೌಂಟ್ ಹಾಕಿದ್ರಿ ಅವರು ತಗೊಳ್ಬೇಕು. ಅನುಶ್ರೀ ಸೀರೆ ಅಂತ ನೋಡಿ. ಅನುಶ್ರೀ ಸೀರೆ ಇದು ಅಲ್ರಿ. ಈ ಕಲರ್ ಐತೆ ನೋಡಿರಿ. ಯಾರಿಗಾರು ಬೇಕಾರೆ ನೋಡಿ ಸ್ನೇಹಿತರೆ. ಮಸ್ತ್ ಅದ ನೋಡಿರಿ ಅನುಶ್ರೀ ಸೀರೆ. ಬರೀ 1400 ಕೊಟ್ಟು ನೋಡಿ. 1400 ಹಾಕಿದ್ರೆ ಅವ್ರಿಗೆ ಅವ್ರು ಇದು ಇಲ್ರಿ ಕೊಡ್ರಿ ಅಂದರು. ಈ ಕಲರ್ ತೊಗೊಂಡ್ರೆ ನೋಡಿ. ಡ್ರೆಸ್ಅಪ್ ಮಾಡಿ ಸ್ನೇಹಿತರೆ. ಅಮೌಂಟನ್ನ ಹಾಕ್ಯಾರ, ಅಡ್ರೆಸ್ನ ಹಾಕ್ಯಾರ. ಥ್ಯಾಂಕ್ ಯು ಸೊ ಮಚ್ ಸಿಸ್ಟರ್ ಸೀರೆ ತೊಗೊಂಡಿದ್ದಕ್ಕೆ. ಯಾಕಂದ್ರೆ ಅವರು ಉಡುಪಿಯರ್ ಅಂತ ನೋಡ್ರಿ. ಉಡುಪಿಯರ್ ನಮ್ಮ ನೇಮ್ ಫಸ್ಟ್ ಟೈಮ್ ತೊಗೊಂಡ್ರೆ. ಅದಕ್ಕೆ ನಮ್ಮ ವಿಶ್ವಾಸ ಇಟ್ಕೊಂಡು ತೊಗೊಂಡಲ್ಲ. ಅದಕ್ಕೆ ಖುಷಿ ಆಯಿತು. 1400 ಹಾಕಿ ನೋಡಿ ಸ್ನೇಹಿತರೆ. ಇನ್ನೊಂದು 5 ಬೇಕಂದ್ರೆ ಇದನ್ನು ನೋಡಿರಿ. ಸಖತ್ ನೋಡಿ ಅನುಶ್ರೀ ಸೀರೆ. ಇದನ್ನು ಪ್ಯಾಕಿಂಗ್ ಮಾಡ್ಬೇಕು. ನಾವು ಪ್ಯಾಕಿಂಗ್ ಅದಾವ್ರಿ. ಆನ್ಲೈನ್ ಬಂದು ಇವತ್ತು ಹೋಗ್ಬೇಕಂದ್ರೆ ಹಾಲು ನೋಡಿ. ಇಲ್ಲೇ ಊರಾಕ ಬಟ್ಟೆ ಮಾರಕ್ಕೆ ಹೋಗಿದ್ದು ನೋಡಿ ಸ್ನೇಹಿತರೆ. ಎಲ್ಲರಿಗೆ ಕೈ ಹಿಡ್ಕೊಂಡು ಹೋಗೋಣ. ಊರಾಕ ಬಟ್ಟೆ ಮಾರಕ್ಕೆ ಹೋಗಿದ್ದೀನು ಅನ್ನಕತ್ತಾರೆ. ಇಲ್ರಿ ಅಲ್ಲಿ ಅಕ್ಕೋರ ಮನೆಗೆ ಹೋಗಿದ್ದೀನಿ ರೀ. ಒಬ್ಬರು ಚಂದಮ್ ಅಕ್ಕೋರು ಅಂತೇಳಿ ಚಂದಮ್ಮ ಅಕ್ಕೋರು ಹಂಗೊಂದು ಟೀಚರ್ ಅದಾರ. ಅವ್ರ ಕಾಯಂ ಅವ್ರು ಬರೋದಾಗಲ್ಲ ರೀ ಮನ್ಯಾಗ. ಹಿಂಗಾಗಿ ನಾನೇ ಹೋಗಿ ಕೊಟ್ಟು ಬರ್ತೀನಿ. ಅವ್ರ ಮನೆಗೆ ಒಂದೇ ರೀ. ಮತ್ತು ಊರಾಕ ಬಟ್ಟೆ ಮಾರಕ್ಕೆ ಹೋಗಲ್ಲ ಸ್ನೇಹಿತರೆ. ಅದನ್ನೇ ತಿಳ್ಕೊಬೇಡ್ರಿ. ನಾನು ನಿಮಗೆ ಹೇಳಿದೆ. ಮತ್ತೊಂದು 3/4 ತೊಗೊಂಡ್ರಿ. ಒಂದು ಡ್ರೆಸ್ನೇ ತೊಗೊಂಡ್ರಿ. ಇವನ್ನೆಲ್ಲ ಹಾಕಿ ಮ್ಯಾಕ್ ಇಡ್ಬೇಕು ರೀ. ಎಷ್ಟು ಧೂಳು ಮುಳ್ಗೊಂಡ್ರಿ ಆಳಿಗೆ. ಎಷ್ಟೇ ದಿನ ಅಲ್ರಿ ಅಳಿಸೋದಲ್ಲ ಕೆಡ್ಸೋದಲ್ಲ ಮಾರ್ತಾ ಸ್ನೇಹಿತರೆ. ಮತ್ತು ಶೇಲ್ ಮಾಡಿದ್ರಿ ಹಂಗೆ. ಮತ್ತೊಂದು ಇದು ರೀ. ಇದಿಟ್ಟು ಹೊತ್ತು ಮತ್ತೊಂದು ಆನ್ಲೈನ್ ಹೊತ್ತು ಒಂದು 2000 ರೂಪಾಯಿ ವ್ಯಾಪಾರ ಆಯ್ತು ಸ್ನೇಹಿತರೆ. ಹೆಚ್ಚು ಕಮ್ಮಿ 12 ಎಣ್ಣಕ್ಕೆ ವ್ಯಾಪಾರ ಆಯ್ತು. ಅಕ್ಕಿ ಎಣ್ಣಕ್ಕೆ ಇಟ್ಟೀನಿ ರೀ. ಇನ್ನೂ ಮಾಡ್ಕೊತೀನಿ ರೀ. ನಾನು ಖಾಲಿ ಇರೋದಿಲ್ಲ. ಹಿಂಗೆ ಅಕ್ಕಿ ಎಣ್ಣೆ ಹಾಕೀನಿ ರೀ. ಶ್ರಾವಣಿ ಉಣ್ಣು ಬಿಟ್ಟು ಹೋದ್ ನೋಡ್ರಿ ಅಗಳೇ ಸಾಕಂತ ಅಕ್ಕಿ ಎಣ್ಣೆ ಹಾಕೀನಿ ರೀ. ನಾಳೆ ದೋಸೆ ಮಾಡಬೇಕು. ಈಗ ಸಾರು ಮಾಡ್ತೀನಿ ರೀ. ಬ್ಯಾಳೆ ಕುದಿ ಹಾಕೀನಿ ರೀ. ಮತ್ತು ಮಳೆ ಮಾಡೋದಾಗುತ್ತೆ ನೋಡಿರಿ. ಊಟ ಉಣ್ಣೋದು ಯಾವಾಗ ಏನಾಗುತ್ತೆ. ಈ ಸಾರು ಒಗ್ಗರಣೆ ಹಾಕಿ ಪಟ್ಟಂತ ಜಾಕ ಮಾಡಿ
ಪಾಲಕ್ ಪಲ್ಯ ಟೊಮಾಟೊ ಹಾಕಿ ಕುಸಿನಿ ರೀ. ಸಾರಿಗೂ ಬೆಳ್ಳುಳ್ಳಿ ಎಲ್ಲ ಸಜ್ಜು ಮಾಡಿದ್ದೀನಿ ರೀ. ಅಪ್ಪವ್ರು ಫೋನ್ ಹಚ್ಚಿದ್ರು. ಅವ್ರ ಮನೆಗೆ 11ಕ್ಕೆ ಹೋಗಿ ಸ್ನೇಹಿತರೆ 1.5 ತಾಸು ಆಯ್ತು. ಅಲ್ಲಿ ಅವ್ರದ್ದು ಸ್ವಲ್ಪ ಸಮಸ್ಯೆ ಬಂತು ರೀ. ಅಲ್ಲಿ ಏನು ಅವ್ರದ್ದು ಟಿಂಕೇಸಿಂದ ಏನೋ ಕೆಲಸ ಬಂತು. ಅವರು ಅವಾಗ ಬಂದರು. ಮತ್ತು ನಾವೇ ನಿಂದ್ರಿ ರೇಖಾ ಅಂತಂದರು. ಹಿಂಗಾಗಿ ನಿಂತು ಕೇಳಿ ಕೊಟ್ಟು ಬರ್ಬೇಕಂದ್ರೆ 11:30 ಆಯ್ತು. ಅಲ್ಲೇ 1.5 ತಾಸು ಹೋಯ್ತು. ಅರ್ಧ ತಾಸಿನ ಕೆಲ್ಸಕ್ಕೆ 1.5 ತಾಸು ಹೋಯ್ತು ರೀ. ಈಗ ಇಷ್ಟು ಎತ್ತಿ ಕೈ ಚೀಲ ತೆಗಿಬೇಕು. ಅವ್ರ ಮನೆಗೆ ಹೋಗಿದ್ದೆ. ಇನ್ನೇನು ಚಿಲ್ಕ ಹಾಕಿಲ್ರಿ, ಹಂಗೆ ಹೋಗ್ಬಿಟ್ಟು ನೋಡಿ ಸ್ನೇಹಿತರೆ. ಎಪ್ಪೆ ಆರಿನ್ರಿ. ಅವ್ರು ಫೋನ್ ಹಚ್ಚೋಣ ಹಂಗೆ ಹೋಗೇನ್ರಿ. ಬಾಂಡೇನು ಭಾಳ ಇಲ್ಲ, ಬರೀ ಪಟ ಒಂದಕ್ಕೂ ನಾವು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ಬೇಕು ರೀ. ಇದೇ ಆಗಿಬಿಡುತ್ತೆ ರೀ. ಮತ್ತು ಯಾರ ಬಟ್ಟೆ ಗಿರಿಯಕ್ಕೆ ಬಂದು ಮುಗ್ದಾಗ ಹೋಗ್ತು ಸ್ನೇಹಿತರೆ. ಅಲ್ಲೇ ಕುಂತು ಬಿಡುತ್ತೆ ನೋಡಿರಿ. ಮತ್ತು ಸಿಗ್ತೀನಿ ರೀ. ಸಾಂಬಾರು ಮಾಡಿ ಚಾಕಾಯ್ಕ ಮಾಡಿ ಎಲ್ಲ ಎತ್ತಿಡ್ತೀನಿ ರೀ. ಎತ್ತಿಟ್ಟು ಮತ್ತು ಇವಾಗ ಈ ನೈಟಿ ಹಿಡಿಯೋಕೆ ಕೊಟ್ಟಾರೆ, ಅವನು ಹಿಡಿಬೇಕು. ಅವು ಹಿಡ್ದಾಗಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟಿನಿ ರೀ ಅವ್ರಿಗೆ. ಹಾಲಿಲ್ಲ ರೀ, ಏನು ಮಾಡಿ ನೋಡ್ತಿರಲ್ಲ ಸ್ನೇಹಿತರೆ. ನೀನು ಸಂಜೆ ಸುಟ್ಟು ರಾತ್ರಿ 12 ತನಕ ಹೊಲಿದ್ರು ಮುಂಜಾನೆ ಅದೇ ಹೆಂಗೆ ಕೆಲಸ ಮಾಡಿ ನೋಡಿರಿ. ಒಂದಾದ್ರೆ ಯಾವ್ದಾರ ಮಾಡ್ತಾರೆ. ಮನ್ಯಾಗ ಕೆಲಸ ಬಟ್ಟೆ ಮಾರೋದು ಬಟ್ಟೆ ಹೊಲಿಯೋದು ಎಲ್ಲನೂ ಆಗಲ್ಲ ಸ್ನೇಹಿತರೆ. ವಜ್ಜೆ ಐತ್ರಿ. ಹಿಂಗಾಗಿ ಸಾಂಬಾರು ಮಾಡೋಣ ಬರ್ರಿ. 3 ಗಂಟೆ ಆಯ್ತು ನೋಡಿರಿ. ಇವಾಗ ನಾನು ಇನ್ನೂ ಅನ್ನ ಸಾಂಬಾರು ಮಾಡಿ ಊಟ ಮಾಡಿದೆ. 12:30ಗೆ ಅಲ್ಲಿಂದ ಬಂದೀನಿ ರೀ. ಅಕ್ಕವ್ರ ಮನೆಯಿಂದ ಬಂದು ಅನ್ನ ಸಾರು ಮಾಡಿ ಜಾಕ ಮಾಡಿ ಊಟ ಮಾಡೀನಿ. ಇಷ್ಟು ಬಾಂಡೆ ಅದಾವ ರೀ. ಟಂಬ್ರಿಕಾಯಿ ಪಲ್ಯ ಬದಿಟ್ಟೀನಿ ನೋಡಿ. ಬಿಸಿ ಸಾಂಬಾರು ಮಾಡ್ಕೊಂಡು ಬೇಳೆ ಸಾಂಬಾರು ಪಾಲಕ್ ಹಾಕಿ ಮಸ್ತಾಗಿ ಸ್ನೇಹಿತರೆ ಅನ್ನ ಮಾಡೀನಿ ರೀ. ಅನ್ನ ಬದಿಟ್ಟು ಬಾಂಡೆ ತಿಕ್ಬಿಡ್ತೀನಿ ರೀ. ಸಾಂಬಾರು ಇರಲಕ್ಕ ಬೀರಪ್ಪ ಗುಡಿಯೋಣ ಶ್ರವಣ ಬೇರೆ ಸ್ನೇಹಿತರೆ ಹೋಗಿ ಕೊಡಲಾಗ್ಯ ನೋಡ್ರಿ. ಶ್ರಾವಣ್ ಕುಮಾರ ಬಾರ, ಯಾಕಡೆ ಹೋಗ್ಬೇಡ, ನನಗೆ ಹೇಳಾರ ಯಾಕಡೆ ಹೋಗ್ಬೇಡ. ಮತ್ತೆ ಯಾಕಡ್ರೆ ಹೋದೆ ಅಂದ್ರೆ ನೋಡು ಹ್ಞೂ ಅಂತಾನ್ರಿ. ಮತ್ತೆ ಯಾಕಡ್ರೆ ಹೋಗೇ ಬಿಡ್ತಾನ್ರಿ. ಅವ ನಿಂದ್ರದೇ ಇಲ್ಲ. ಬರೀ ಬಟ್ಟೆ ಬಾಂಡೆ ಮಾಡಿರಿ. ಬಾಂಡೆ ತಿಕ್ಕಿ ಬಟ್ಟೆ ಒಗೆದು ಹಾಕಿ ರೊಟ್ಟಿ ಮಾಡಾಕತ್ತೀನಿ ರೀ. ಮುಂಜಾನೆ ಒಂದು ಸ್ವಲ್ಪ ಅದೇ ಹುಣ್ಣು ಪೂರ್ತಿಯಾಕ ಒಂದು 4 ಮಾಡಿದ್ದೀನಿ ರೀ. ಕುಡಿ ಬಂದು ತುಂಬಬೇಕಂತೇಳಿ ಸುಮ್ಮನೆ ಸ್ವಲ್ಪ ಇಷ್ಟು ಮಾಡಿದ್ದು ನೋಡಿ. ಹುಣ್ಣು ಪೂರ್ತಿಯಾಕ ಮಾಡಿ ತೆಗೆದಿದ್ದೆ. ಇವಾಗ ಏನೈತಿ ಸ್ವಲ್ಪ ಶ್ರಾವಣಿ ಬರ್ತಾಳೆ ರೀ. ರೊಟ್ಟಿ ಖಾಲಿ ಆಗಿದ್ದು ಶ್ರವಣ್ ಕುಮಾರ್ನು ಉಣ್ತೀನಂದ ಬಿಸಿ ಈಗ ಉಣ್ಣಂದ್ರೆ ಆತು ನೋಡಿರಿ. ರಾತ್ರಿ ಊಟ ಉಣ್ಣ ನೋಡಿ ಸ್ನೇಹಿತರೆ. ಇವಾಗ ರಾತ್ರಿ ಉತ್ತಿ ಈಗ ಟೈಮು 5:30 ಮ್ಯಾಗ ಐತ್ರಿ. ಯಾಕೆ ಶ್ರಾವಣಿನ ಬರ್ಲಾಗ ಅವ್ರಿಗೆ ಕತ್ಲಾಕ್ ಬಂದೈತ್ರಿ. ತಿರುಗಿ ಅಂಗಳ ಕಸ ಹುಡುಗಿದಿನ ನಮ್ಮ ಶ್ರಾವಣ ಅಂಗಳ ಕಸ ಹುಡುಗಿ ನೀರೋಡ ಬಂದ ನೋಡಿ. ಪಾಲಕ್ ಸಾಂಬಾರು ಮಾಡಿದ್ಮೇಲೆ ಹಾಕೋ ಉಣ್ಣಾಕತ್ತಾನ. ಪಾಲಕ್ ಹಚ್ಕೊಂಡು ಅಂತೇನಿ ಹಚ್ಕೊಂಡು ಉಂಡು ಸಾರು ಹಾಕಿ ನಿಲ್ಲಿಕ್ಕೆ ಹಾಕಲ್ಲ ಅಂತೇನಿ ಹಚ್ಚಿ ಉಣ್ಣಾಕತ್ತ ನೋಡಿ. ಮಕ್ಕಳು ಎಲ್ಲ ಥರ ತಿನ್ಸು ಕಲಿಸ್ಬೇಕು ಸ್ನೇಹಿತರೆ. ಅವ್ರಿಗೆ ಅವಲ್ಲ ಅಂದ್ರೆ ಬಿಡಬಾರ್ದ್ರಿ. ಅದನ್ನ ಹೆಂಗಾರ ಏನಾರ ಹೇಳಿ ತಿನ್ನಿಸ್ಬೇಕು. ಒಟ್ಟು ಬಿತ್ತು ನೋಡಿ ರೊಟ್ಟಿ ಅದನ್ನ ಸುಮ್ಮ ಸಾನ್ ಮಾಡಿದೆ. ಶ್ರಾವಣಿ ಯಾಕೋ ಬರಲಿ ಸ್ನೇಹಿತರೆ. ಹಿಂಗಾಗಿ ಆಕೆಗೂ ಫೋನ್ ಹಚ್ಚಿ ಬಾ ಅವಿ ನೈಟಿ ಹಿಡ್ದಿಲ್ಲ ಹೇಳು ಹೋಗಿ ನೀನು. ನಾನು ನಿನ್ನ ಚಂತನ ಬರೀ ಗಿರಾಕಿ ಕೊಡೋದಾಗೈತಿ. ಹ್ಞೂ ನಿನ್ನ ಬಾ. ನೋಡ್ರಿ ಶ್ರಾವಣಿ ಬರಲಿಲ್ಲ. ಈಗ ಬಂದು ಸ್ನೇಹಿತರೆ ಅದಕ್ಕೆ ಬಿಟ್ಟು ಬಂದೀನಿ ರೀ. ಟೈಮ್ ನೋಡಿ 6 ಗಂಟೆ ಆಗೈತಿ. 6:05 ಆಯ್ತು. ಶ್ರಾವಣಿ ಯಾಕೆ ಲೇಟ್ ಆಯ್ತು ಬಸ್ ಯಾಕೆ ಲೇಟ್ ಆಯ್ತು? ಮತ್ತು ಅವ್ರು ಏನಂದಿದ್ರು? ಅವರು ಅಲ್ಲಿಗೆ ಐತಲ್ಲ 6-7 ಅಂತಂದಿದ್ರು. ಅನ್ನೋರಾಗನೆ ಬಸ್ ಬಿಡ್ತು. ಮತ್ತು ಇದು ಸ್ಲೋ ಆಗ ಬಂದ್ರು. ಅದಕ್ಕೆ ಇದು ಈ ಜಟ್ಟಿಗೆ ತಗೊಂಡವರು 9 ಕೊಡ್ತಾರೆ. ಬಟ್ಟೆ ಚೇಂಜ್ ಮಾಡಿ ಮುಖ ತೊಗೊಂಬ ರೊಟ್ಟಿ ಮಾಡ್ಕೊಡ್ತೀನಿ. ಬಟ್ಟೆ ಗಿರಿಯಕ್ಕೆ ಬಂದ್ರಿ. ಮತ್ತು 2 ಪತ್ಲ ಹೋದ್ರು. ಇಂಥವು 2 ಹೋದಾರ ತೊಗೊಂಡ್ರೆ ಇವು 2 ತೊಗೋತೀವಿ. ಅವು 2 ಫಿಕ್ಸ್ ತೊಗೊಂಡಾರಿ. 600 ರೂಪಾಯಿ ಜೋಡಿ ಡೈಲಿ ವೇರ್. ಇವು ತೊಗೋತೀವ್ರಿ. ಇಲ್ಲಿಕ್ಕಂದ್ರೆ ವಾಪಸ್ ತೊಗೊಂಬರ್ತೀವಿ ಅಂತ ಯಾರ್ಯಾರು ಏನಾರ ಮಾಡಲ್ಲಾಕ್ರೆ ಅಮೌಂಟ್ ಮಾತ್ರ ಕೊಟ್ಟೋಗ್ಯಾರ. ಅವ್ರು ವಾಪಸ್ ಇರ್ತದ್ರೆ ಅಮೌಂಟ್ ಒಳಗೆ ಕೊಡಬೇಕಾಗುತ್ತೆ. ರೊಟ್ಟಿ ಗ್ಯಾಸ್ ಬಂದ್ ಮಾಡಿ ಬಂದು ಸ್ನೇಹಿತರೆ ಅಲ್ಲೆಲ್ಲ ಇಟ್ಟು ನೋಡಿ. ಏನು ಮಾಡಿ ಮಕ್ಕಳು ಬರ್ಲಿಕ್ಕಂದು ಮನೆಗೆ ಉಣ್ಣು ಯಾಕೆ ಕುಂತಿ ಯಾರು ರೊಟ್ಟಿ ಮಾಡೀನಿ ಅವಾಗೊಂದು ರೊಟ್ಟಿ ಮಾಡಿಕೊಟ್ಟಿನಿ. ಇಷ್ಟು ಹೊಟ್ಟೆ ಐತಿ ಮಾಡ್ತೀನಿ ರೀ. ಇನ್ನು ಕೆಲ್ಸಕ್ಕೆ ಹೋಗಿ ಮನೆಗೆ ಬರ್ತಾರೆ ನೋಡಿರಿ. ಕೆಲಸದಿಂದ ಸೀದಾ ಈ ಕಡೆ ಬಂದುಬಿಡ್ತಾರೆ ಅಂಗಡಿಗೆ ಬಟ್ಟೆ ತೊಗೊಳಕ್ಕೆ. ಯಾಕಂದ್ರೆ ಅವನಿಗೆ ನಮ್ಮೂರ ಜಾತ್ರೆ ಐತ್ರಿ. ಜಾತ್ರೆ ಸಲಾಗಿ ತೊಗೋತಾರೆ ನೋಡಿ ಸ್ನೇಹಿತರೆ. ಬರೀ ಒಂದು ಪ್ಯಾಕಿಂಗ್ ಮಾಡಿತ್ತು. ಪ್ಯಾಕಿಂಗ್ ಮಾಡಿ ನೆಕ್ಸ್ಟ್ ಪ್ಯಾಕಿಂಗ್ ಮಾಡೋದವ್ರು ಅಮೌಂಟ್ ಹಾಕ್ಯಾರ. ಇದೊಂದು ಸೀರೆ ಮೊನ್ನೆ ಆರ್ಡ್ರ್ ಬಂದಿತ್ತು ರೀ. ಇವತ್ತೊಂದು ಆರ್ಡ್ರ್ ಬಂತು. ಅದನ್ನು ಪ್ಯಾಕಿಂಗ್ ಮೊನ್ನೆ ಆರ್ಡ್ರ್ ಬಂದಿತ್ತು. ಇದು ಪ್ಯಾಕಿಂಗ್ ಮಾಡಿ ಅಡ್ರೆಸ್ ಬರೀಬೇಕು. ಒಂದಿಷ್ಟು ಕಳಿಸ್ಬೇಕು ರೀ. ನಾಳೆಗೆ ಯಾವಾಗ ಹೊತ್ತೆ ಅಂದ್ರಲ್ಲ ಸ್ನೇಹಿತರೆ ಕಣ್ಣು ಮುಚ್ಚಿ ಕಣ್ಣು ತೆಗಿರಾಗ 10 ಮಣಿ ಬಿಟ್ಟಿರ್ತೈತೆ ನೋಡಿ.
ರಾತ್ರಿ ಗೊತ್ತಾಗಲ್ಲ ರಾತ್ರಿ ಭಾಳ ಇರುತ್ತೆ ರೀ. ಆದ್ರೆ ಯಾಕೆ ಗೊತ್ತಾಗಲ್ಲ ಅಂದ್ರೆ ಮುಕ್ಕೊಂಡಿರ್ತೀವಲ್ಲ ಅನ್ಸಲ್ಲ. ಆಗಲಿ ಕಣ್ಣು ಮುಚ್ಚಿ ಹಿಂಗೆ ತೆರಿತೀವಿ ಅನ್ನೋದು. ಹ್ಞೂ ಸಾರು ಹಾಕೊಂಡು ಅನ್ನ ಉಣ್ಣಕ್ಕೆ ಬರೀ ರೊಟ್ಟಿ ಮಾಡಿ ಮತ್ತೆ ಸಿಗ್ತೀವಿ ನೋಡಿ ನಿಮಗೆ. ಅವ ಮಾರಿ ತಕೊಂಬ ದೇವ್ರ ಸಹ ಮಾಡು. ಹ್ಞೂ ಬಾ ಉಣ್ಣು ಸಾರು ಚಪಾತಿ ಉಣ್ಬಿಡು. ಏನಿದು ಏನು ಮಾಡಾಕತ್ತೀನಿ ನಾನು? ಚಪಾತಿನ ಇವಾಗ ರೊಟ್ಟಿ ಚಪಾತಿ ರೊಟ್ಟಿ ಇದು ಚಪಾತಿ ಅಂದ್ರೆ ಗೋಧಿ ಹಿಟ್ಟು ಲಟ್ಟಿಸ್ತೀವಿ ನೋಡು, ಅದು ಬಡಿಯಲ್ಲ ರಟ್ಟಿಸ್ತೀವಿ. ಅದನ್ನು ಎಣ್ಣೆ ಹಚ್ಚಿ ಮಾಡ್ತೀವಿ, ಎಣ್ಣೆ ಹಚ್ಚಿ. ಹ್ಞೂ ಒಟ್ಟು ಹಚ್ತೀರೇನು? ಒಳ್ಳೆ ಮಾತಾಡ್ತೀವಿ ಬಂದು ನೋಡಿರಿ. ರೊಟ್ಟಿ ಮಾಡಿ ಎಲ್ಲ ವರ್ಷಿದೆ ಮತ್ತು ಇಷ್ಟು ಬಂಡೆ ಅದ ನೋಡಿ. ರೊಟ್ಟಿ ಮಾಡಿ ಶ್ರವಣ ಊಟ ಮಾಡಿದ್ದು ಮಲ್ಕೋತಾನಂತ ನೋಡ್ರಿ. ಇವಾಗ ಹಾಸಿಗೆ ಹಾಸ್ಕೊಳಕತ್ತಾನ ರೀ. ನಾನೇ ಸೇನಾರ ನೈಟಿಯರ ಜಂಪರ ಕಟ್ ಮಾಡ್ತೀನಿ ರೀ. ಆಟೆ ಅರ್ಧ ಹಾಸನರ್ದ ಹಚ್ಚೋ ಮುಕ್ಕೋ. ಈಗ ಸಂಜಿಲಿ ಹಾಸಿಗೆ ಹಾಸ್ಬಾಡಲು ಕಾಟಮೇ ಮುಕ್ಕೋ ಅಂತೇನಿ. ಹಾಸಿಗೆ ಹಾಸ್ಬೇಡಿ ಇವಾಗ. ನಾ 7 ಆಗಿಲ್ಲ ಟೈಮ್ ಹಾಸಿಗೆ ಹಾಸಾಕತ್ತೀನ. ಇವಾಗ ಕತ್ಲ ಹಾಕತ್ತೈತೆ ನೋಡಿ. ಸೀರೆ ಉಸು ಮ್ಯಾಕೆ ಇಡ್ತೀನಿ ರೀ. ಬರ್ರಿ ಮತ್ತೇನರ ಕಟ್ ಮಾಡಾಗ ಮತ್ತೆ ಸಿಗ್ತೀನಿ ರೀ. ಇಲ್ಲೇ ಅಕ್ಕಿ ಮಿಕ್ಸರ್ಗೆ ಹಾಕೀನಿ. ಅಕ್ಕಿ ಎಲ್ಲ ಮಿಕ್ಸರ್ಗೆ ಹಾಕ್ಕೊಂಡು ಈಗ ಸಾಂಬಾರು ಕಾಸಾಕಿಟ್ಟಿನಿ. ಶಿವಕುಮಾರ್ ಮಲ್ಕೊಂಡಾರ್ರಿ. ಒಬ್ಬರು ಕಮೆಂಟ್ ಹಾಕಿದ್ರಿ, ಅಕ್ಕ ಸೀರೆ ವ್ಯಾಪಾರ ಚಲೋ ಆಗೈತಿ, ಈಗ ನಿಮಗೆ ಒಳ್ಳೇದಾಗಲಿ. ನಾವು ಹುಬ್ಳಿನಿಂದ ಕಮೆಂಟ್ ಮಾಡಿದ್ದಂದಿರಿ ಸಿಸ್ಟರ್. ನಾವು ಗೊತ್ತು ರೀ ನಿಮ್ಗೆ ನೋಡಿ ಗೊತ್ತು. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಇನ್ನೊಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಅಕ್ಕ ಪಿಕೋ ಮಿಷನ್ ಹೆಂಗೆ ರಿಪೇರಿ ಮಾಡೋದು ಹೇಳಿ ಅಂತ. ಪಿಕೋ ಮಿಷನ್ನ ದಾರ ಸಿಕ್ತಂದ್ರೆ ಇನ್ನೊಮ್ಮೆ ಖಂಡಿತ ವಿಡಿಯೋ ಮಾಡಿರ್ತೀನಿ ರೀ. ನಾನು ಫಸ್ಟ್ ಟೈಮು ಟ್ರೈ ಮಾಡಿದ್ರಿ. ಪಾಪ ಅವ್ರು ಏನಂದರು, ಪಿಕೋ ಮಿಷನ ರಿಪೇರಿ ಮಾಡಿಸಿ ಅಮೌಂಟ್ ಹಾಕಿ ಸಾಕಾಗಿ ಮಾರಾಕತ್ತಿದ್ದೆ ಸಿಸ್ಟರ್. ನಾನು ಅಂತ ಮಾಡಿದ್ದೆ, ಮನಸ್ಸು ಆಗ್ತಾಯಿಲ್ಲ ಪಿಕೋ ಮಿಷನ್ ಮಾರಾಕ ಅಂತ ಅಂದ್ರಿ. ಹೌದ್ರಿ, ನನಗೂ ಕೂಡ ಹಂಗೆ ಆಗೈತೆ ಸ್ನೇಹಿತರೆ. ಅದು ದಾರ ಸಿಕ್ಕೋನೋ ಒಂದು ಟೆನ್ಷನ್ ಆಗಿಬಿಡ್ತು ನನಗೆ. ಹೆಂಗೆ ಮಾಡೋದಪ್ಪ, ದಾರ ಸಿಕ್ಕೋಯ್ತು. 500 ರೂಪಾಯಿ ರೀ ಒಂದು ಗಜ್ಜಿಗೆ ಮಾಡ್ಸೋಕೆ ಹೋದ್ರೆ. ಬರೀ ದಾರ ತೆಗಿಯೋಕೆ 500 ರೂಪಾಯಿ ತೊಗೋತಾರೆ. ಕೊಡು 500 ರೂಪಾಯಿ ಅಂತಾರೆ. ಹೆಂಗೆ ಮಾಡ್ಬೇಕಪ್ಪ ಅಂತೇಳಿ ನಾನೇ ಒಂದು ತಾಸು ಸಿಕ್ಕಲಾಡಿ ಅಷ್ಟು ಬಟ್ಟೆ ವ್ಯಾಪಾರ ಕೂಡ ಟ್ರೈ ಮಾಡ್ಬೇಕು. ನಾನು ಒಟ್ಟೆ ಟ್ರೈ ಮಾಡ್ದಿಲ್ಲ. ಏನರ ಅದ್ರಾಗ ಪಿಕೋ ಮಿಷನ್ ತರಾಗ ಏನು ಹೇಳಿಬಿಟ್ಟಿದ್ರು, ಭಾಳ ಸೂಕ್ಷ್ಮ ರೀ ಅವು, ಭಾಳ ಇದು ಮಾಡಬೇಡ್ರಿ. ಮತ್ತು ಮುಂಬ್ರಿಕಿ ತಿರುವಿದ್ರಿ ಅಂದ್ರೆ ಎಲ್ಲ ಹಾಳಾಗುತ್ತೆ ರೀ ಅದು ಮಿಷನ. ನೀವು ನಮ್ಮ ಅಂಗಡಿ ಕಡೆ ತೊಂಬರ್ ನಾ ಮಾಡ್ತೀವಿ ಅಂತ ಹಿಂಗೆ ಹೇಳ್ಬಿಟ್ಟಾರೆ ಪಿಕೋ ಮಿಷನ್ ತರಾಗ. ಅದಕ್ಕೆ ಏನರ ಆಗುತ್ತೆ ಮಾಡ್ತಪ್ಪ ಅಂತೇಳಿ ನಾನು ಏನು ಮಾಡಿದೆ, ಅಲ್ಲಿಗೆ ಯಾಕ್ರಿ ಗಜ್ಜಿಗೆ 500 ರೂಪಾಯಿ ಹಿಂಗೆ ಬಸ್ಟಿ ಕಸ್ಟಮರ್ ಬಂದಿದ್ರು. ಹಿಂಗಾತು ದಾರ ಸಿಕ್ಕೋತಂದೆ ಬಿಚ್ಚು ಒಳಗೆ ಹೆಂಗಾಗೈತೆ ನೋಡಂದ್ರು. ಅಗರ್ಕವು ಇದು ಮಳೆ ಇರ್ತಾವೆ ರೀ, ನಟ್ಟು ಅಗರ್ಕವು ಲೂಸ್ ಮಾಡಿ ಒಂದು ದಾರ ಹಂಗೆ ಮತ್ತು ಬಿಗಿರ್ತಾರೆ ಸಿಕ್ಕೊಂಡು ಬರಲ್ಲ ರೀ. ಲೂಸ್ ಮಾಡಿದ್ರೆ ದಾರ ಹೊರ್ಯಾಕೆ ಬರುತ್ತೆ. ಹೊಳ್ಳಿ ಟೈಟ್ ಮಾಡಿಬಿಡೋದು. ರಾಟಿ ಕಿತ್ತಿ ಒಳಸಾಕಿ ನೋಡಿ ಅದು ಒಂದು ತಾಸು ಗುದ್ದಾಡಿದ್ದೀನಿ ರೀ. ಮತ್ತು ಅದು ಸೂಕ್ಷ್ಮ ಮ್ಯಾಲೆ ತೆಗಿಬೇಕು ರೀ. ಪಿಕೋ ಮಿಷನ್ ಭಾಳ ಸೂಕ್ಷ್ಮ ಇರುತ್ತೆ ಸ್ನೇಹಿತರೆ. ಅದಕ್ಕೆ ನಿಮಗೆ ಹೇಳಾಕತ್ತೀನಿ ರೀ. ಮತ್ತು ಎಲ್ಲರೂ ಇನ್ನು ವ್ಯಾಪಾರ ಆಗಿದ್ದು ನೋಡಿ. ಎಲ್ಲರೂ ಒಳ್ಳೇದಲ್ರಿ, ಕಷ್ಟಪಡ್ತೀರಿ, ನಿಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಗಲಿ, ಮಕ್ಕಳಿಂದ ಒಳ್ಳೇದಲ್ಲ ಅಂತ ಕಮೆಂಟ್ ಹಾಕಿರಲ್ಲ. ಆ ಕಮೆಂಟಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ರು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರು ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದೇ ರೀತಿ ನಮ್ಗೆ ಬೆಂಬಲವಾಗಿರಬೇಕು ಸ್ನೇಹಿತರೆ. ನೀವೆಷ್ಟು ಸಪೋರ್ಟ್ ಹಳ್ಳ್ಯಾಗ 2 ಮಕ್ಕಳು ತೊಗೊಂಡು ಟೈಲರಿಂಗ್ ಮಾಡ್ಕೊಂಡು ಬಟ್ಟೆ ವ್ಯಾಪಾರ ಮಾಡ್ಕೊಂಡು ಮಕ್ಕಳ ಜೀವನ ಸಾಗ್ಸಾಕತ್ತೀನಿ. ಇದ್ರಾಗ ಒಂದು ಸಕ್ಸಸ್ ಬಟ್ಟೆ ವ್ಯಾಪಾರನಾಗ ಟೈಲರ್ನಾಗ ಸಕ್ಸಸ್ ಸಿಕ್ಕೈತ್ರಿ ದೇವ್ರ ಆಶೀರ್ವಾದದಿಂದ. ನಿಮ್ಮೆಲ್ಲರ ಆಶೀರ್ವಾದದಿಂದ ಯೂಟ್ಯೂಬ್ನಾಗ ಒಂದು ಸಕ್ಸಸ್ ಸಿಕ್ತಂದ್ರೆ ಖುಷಿ ಆಗುತ್ತೆ ನೋಡಿ ಸ್ನೇಹಿತರೆ. ಇದೊಂದು ಹಿಡ್ದೀನಿ, ಯಾವುದೇ ಹಿಡಿದ ಕೆಲಸ ಬಿಡಲ್ಲ. ಆದ್ರೆ ಒಂದು ಸಲ ಪೇಮೆಂಟ್ ತೊಗೊಂಡಿನಿ. ಇವಾಗ ಹೆಂಗಾಗೈತೆ ಅಂದ್ರೆ ಓಡೋವಲ್ಲು, ಲೈಕೂ ಕೊಡವಲ್ರಿ. ಪೇಮೆಂಟ್ ಬಂದೈತನ ಏನಾಗುತ್ತೆ, 6000 ಸಬ್ಸ್ಕ್ರೈಬರ್ ಒಳಗೆ 1000 ಹೋದ್ರೆ ಖುಷಿ ಆಗುತ್ತೆ ರೀ. ನೋಡಲ್ಲ ಸ್ನೇಹಿತರೆ, ಸಬ್ಸ್ಕ್ರೈಬ್ ಮಾಡಿರ್ತೀರಿ, ಒಂದು ಸ್ವಲ್ಪ ನೋಡಿ ಸಪೋರ್ಟ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಪ್ರೇಮು ಅನ್ನೋರು ಹೆಂಗೆ ಓದಲ್ಲ ಹೆಂಗೆ ಗುರುತು ಮಾಡ್ತಾರೆ ನೋಡಿ, ಆ ಥರ ನಾವು ಒಂದು ಯಾವಾಗ ಬೆಳಿತೀವಪ್ಪ ಅಂತ ಅವ್ರ ವಿಡಿಯೋ ನನಗೆ ನೆನಪಾಗುತ್ತೆ. ಆದ್ರೆ ಮೆಟ್ಟಿಗೆ ಬೆಳೆಯೋಕ್ಕಾಗಲ್ಲ. ಏನೋ ಇಲ್ಲರಿ, ಒಂದು ಸ್ವಲ್ಪ 2 ತಿಂಗಳಿಗೆ 3 ತಿಂಗಳಿಗೆ ಪೇಮೆಂಟ್ ಬರೋಂಗೆ ಆಗ್ತದೆ. ನನ್ನ ಮಕ್ಳಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಆಸೆ ನೋಡಿ. ಅದರ ಪ್ರೇಮು ದೀಪಾ ಸಿಸ್ಟರ್ ಹಂಗೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ದೇವ್ರ ಆಶೀರ್ವಾದ ಹೆಂಗೈತೋ ಗೊತ್ತಿಲ್ಲ, ಅಷ್ಟೇನು ಬೆಳೆಯೋಕ್ಕಾಗಲ್ಲ ಅಂತ ನಾನು ಅನ್ಕೊಂಡೀನಿ ರೀ. ನೀವೆಲ್ಲ ಏನಂತೀರಿ ಕಮೆಂಟ್ ಮಾಡಿರಿ.
ಬ್ಯಾಡ್ರಿ ನಮ್ಗೆ ಅಷ್ಟೇ ಬೆಳಿಬೇಕು ಅಷ್ಟು ಹೆಂಗೆ ಅವ್ರು ಹಂಗೆ ಇರಬೇಕು ಅನ್ನೋ ಆಸೆ ಏನಿಲ್ಲ. ನನ್ನ ಮಕ್ಳಿಗೆ 3 ಹೊತ್ತು ಊಟ, ನನಗೆ 3 ಹೊತ್ತು ಊಟ, ನನ್ನ ಮಕ್ಳು ಸಾಲಿ ಹೋದ್ರೆ ಸಾಕ್ರಿ, ನಾ ಏನು ಗಳಿಸ್ಬೇಕು ಅನ್ನೋದು ಒಂದಿಟ್ಟು ಆಸೆ ಇಲ್ಲ ಸ್ನೇಹಿತರೆ. ಇಷ್ಟಾದ್ರೂ ಸಾಕು ನೋಡಿ, ಮತ್ತೇನಿಲ್ಲ. ಬರ್ರಿ ಮತ್ತೆ ಸಿಗ್ತೀನಿ ನಿಮ್ಗೆ. ನೈಟಿ ಕಟ್ ಮಾಡಿದ್ದು ನೋಡಿ, 3 ನೈಟಿ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಇವಾಗ ಅಂತ ಅಂದ್ಕೊಂಡಿದ್ದೆ. ಅದನ್ನು ಅಂದ್ಕೊಳೋದು ಒಂದು ಆಗೋದು ಇನ್ನೊಂದು ನೋಡಿ. ಮತ್ತು ಬಟ್ಟೆ ಗಿರಕ್ಕೆ ಬಂದ್ರಿ, ಹಿಂಗಾಗಿ 2 ಪತ್ಲ ಕೊಟ್ಟೀನಿ, ಪಿಕೋ ಹಾಕಕ್ಕೆ ಕೊಟ್ಟು ನೋಡಿ. ಇಲ್ಲಿ ಇಟ್ಟು ನೋಡಿ, ಇವು 3 ನೈಟಿ ಭುಜ ತೋಳು ಎಲ್ಲ ಕಟ್ ಮಾಡಿ ರೆಡಿ ಮಾಡಿಟ್ಟೀನಿ ರೀ. ಥಂಡಿ ಸಿಕ್ಕಾಪಟ್ಟೆ ಥಂಡಿ, ಟೈಮ್ 9 10 ಆಗೈತೆ. ಹೆಂಗೆ ಹೋದ 2 ಪತ್ಲ ತೊಗೊಂಡು ನಾ ಕಟ್ ಮಾಡಕ್ಕೆ ತೊಗೊಂಡಿದ್ದ ನೈಟಿನೂ ವ್ಯಾಪಾರ ಆಗಿ ಸ್ನೇಹಿತರೆ. ಒಂದೇ ಉಳಿದಿತ್ತು ರೀ ಡಬಲ್ ತೊಳಿದು, ಹಿಂಗೈತೆ ನೋಡಿರಿ. ಡಬಲ್ ತೊಳಿನ ಮಸ್ತ್ ಹೋದ್ರಿ ಇವು, ಭಾಳ ಶೇಲ್ ಆಗ್ಯಾವ ಸ್ನೇಹಿತರೆ ಡಬಲ್ ತೊಳಿ ನೈಟಿ. ಇವು ಒಂದು ಐತೆ ನೋಡಿ, ಈಗ ಇವೇ ಎಲ್ಲ ಟ್ರೆಂಡಿಂಗ್ ಅದ ನೋಡಿ ಡಬಲ್ ತೊಳಿಂದು. ನಾನು ಮುಂಜಾನೆ ಬಟ್ಟೆ ತೊಗೊಂಡು ಹೋಗಿದ್ನಲ್ರಿ, ಎಲ್ಲರೂ ಏನಾಯ್ತು ನೋಡ್ರಿ, ನಮ್ಮ ವ್ಯಾಪಾರ ಸ್ನೇಹಿತರೆ ಅದು ನಾವು ಹೋಗಿ ಕೊಡಲೇಬೇಕು, ನಾವು ಮಾಡಲೇಬೇಕು. ನಾ ವಿಡಿಯೋದಾಗ ಹುಡುಗಾಟ ಮಾಡಿದೆ, ರಿಯಲಿನೇ ಅಂತಾರೆ ನೋಡಿ. ಅನ್ನಲ್ಲಕ್ರಿ ಬಟ್ಟೆ ತೊಗೊಂಡು ಮನೆ ಮಾರಕ್ಕೆ ಹೋಗ್ತಾಳೆ ಆಕಿ, ಮನೆ ಕೊಡಕ್ಕೆ ಹೋಗ್ತಾಳೆ. ಈಗ ನಮಗಲ್ಲಿ ಒಂದು ತಾನು ಸಿಗುತ್ತಂದ್ರೆ ನಾವು ಯಾವ ಕೆಲಸ ಅಲ್ಲಿ ಮಾಡಲೇಬೇಕು. ನಾವು ದಾಂಧೆ ಅಂದ್ಮೇಲೆ ಮನ್ಯಾಗೂ ಮಾರಬೇಕು, ಹೊರಗೆ ಹೋಗಿ ಮಾರಬೇಕು. ಪುಟ್ಟಕ್ಕರವರು ಮನ್ಯಾಗೂ ಮಾರ್ತಾರೆ, ಮತ್ತು ಮುಂಜಾನೆ ಹೋಗಿ ಹಾಲು ಹಾಕಿ ಬರ್ತಾರೆ ಮನೆಗಳಿಗೆ. ಯಾಕಂದ್ರೆ ದಾಂಧೆ ಇರುತ್ತೆ ಸ್ನೇಹಿತರೆ, ನಮ್ಮ ದಾಂಧೆಗೆ ನಾವು ಹೆಮ್ಮೆ ಪಡಬೇಕು. ನಾವು ಇದು ಮಾಡ್ತೀವಿ ಅನ್ನೋರು ತಲೆ ಕೆಡಿಸ್ಕೋಬಾರ್ದು. ನಮ್ದು ಯಾವುದೇ ಒಂದು ಕೆಲಸ ಇಲ್ಲರಿ, ಅವ್ರವ್ರ ಕೆಲಸ ಅವ್ರವ್ರಿಗೆ ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಹಂಗಾಯ್ತು ಹಿಂಗಾಯ್ತು ಅನ್ನೋರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನಮ್ಗೆ ಯಾವ ಕೆಲಸ ಮಾಡಕತ್ತಿರ್ತೀವಿ ರೀ, ಆ ಕೆಲಸದಿಂದ ಒಂದು ತುತ್ತು ನಮ್ಗೆ ಅನ್ನ ಸಿಕ್ಕೈತಂದ್ರೆ ಆ ಕೆಲಸ ಮರಿಬಾರ್ದ್ರಿ. ಯಾವಾಗ ಒಂದು ಮಾತು ಹೇಳ್ತೀವಿ ಸ್ನೇಹಿತರೆ, ಒಂದು ಚಪ್ಪಲ್ ಹೊಲಿ ಕೆಲಸ ಅಂತ ಹಿಡಿದು ಯಾವುದು ಕೇವಲ ನೋಡ್ಕೋಬಾರ್ದು. ಅವ್ರವ್ರ ಕೆಲಸ ಅವ್ರಿಗೆ ಗ್ರೇಟೇ ಇರುತ್ತೆ. ಆದ್ರೆ ಅಂತಾರಂದ್ರೆ ಅನ್ನೋರಿಗೆ ಏನೂ ಮಾಡೋಕ್ಕಾಗಲ್ಲ. ಯಾರೂ ತಲೆ ಕೆಡಿಸ್ಕೋಬೇಡ್ರಿ, ನಿಮ್ಮ ಕೆಲಸ ನೀವು ಗೌರವಿಸ್ರಿ, ನಿಮ್ಮ ಕೆಲಸ ನೀವು ಮಾಡಿರಿ. ಆ ಲಕ್ಷ್ಮಿ ನಮ್ಮಿಂದ ಇದ್ದೇ ಇರ್ತಾಳೆ. ಯಾವುದೇ ಇಲ್ಲರಿ, ಇದೇ ಬಟ್ಟೆ ವ್ಯಾಪಾರ ಆಗಿರ್ಬೋದು, ಬಳೆ ವ್ಯಾಪಾರ ಆಗಿರ್ಬೋದು, ಟೇಷ್ನರಿ ಆಗಿರ್ಬೋದು, ಈ ಆಕೆಯನ್ನು ಜೋಗಿಯರ್ ಸಾಮಾನು ಮಾರ್ತಾ. ಹಿಂಗೆ ಹಳ್ಳಿ ಕಡೆ ಹಿಂಗೆ ಅಂತಾರೆ. ನಾನು ತಂದಕ್ಕೆ ಜೋಗಿಯರ್ ಸಾಮಾನು ಇಟ್ಟವಳಲ್ಲಿ, ಜೋಗಿಯರ್ ಸಾಮಾನು ಇಟ್ಟಾಳೆ, ಎಲ್ಲ ಮಾಡ್ತಾಳೆ ಆಕೆ, ಏನು ಜೋಗಿಯರಕ್ಕೆ ಆಗ್ಯಾಳ ಅಂದರು ಒಬ್ಬರು. ಹಂಗೆ ಮುದುಕ್ರು ಅಂತಾವ್ರಿ ಹಳ್ಳಿಯ ಕಡೆ ಅಂದವ್ರು. ಜೋಗಿಯರ್ ಸಾಮಾನು ಅಂದ್ರೆ ಅದು ವ್ಯಾಪಾರ ಅಂದ್ರೆ ಕೈ ಹಿಡಿಯಲ್ರಿ ಟೇಷ್ನರಿದು. ಅದು ಟೇಷ್ನರಿ ವ್ಯಾಪಾರ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಜೋಗಿಯರ್ ಸಾಮಾನು ಹಿಂಗೆ ಇರ್ತಾರೆ ಸ್ನೇಹಿತರೆ, ಏನೂ ಮಾಡೋಕ್ಕಾಗಲ್ಲ. ಶಿವಕುಮಾರ ಸಾಲಿಂತ ಬಂದು ಉಂಡ್ಯಾಕ ಅವನು ಉಂಡಲ್ರಿ, ಯಾವಾಗ ಉಂಡವಳು ಉಣ್ಲಿಲ್ಲ ನೋಡಿ, ಇಬ್ಬರು ಉಣ್ಲೇ ಇಲ್ಲ. ಅದಕ್ಕಿನ್ನ ಸಂಜೆಲೇ ಇನ್ನು ಉಣ್ಣೋದಿಲ್ಲ, ಇನ್ನು ಈಗ ಹಸ್ತಿರ್ತಾರಲ್ರಿ ಸಾಲಿಂತ ಬಂದು ಉಂಡು ಬಿಡ್ತಾರೆ. ಅದಕ್ಕಾಗಿ ಪಟ ಮಾಡ್ಕೊಂಬಿಟ್ಟೆ. ನಾನು ಉಣ್ಬೇಕು ಬೇಕು, ನೀವು ದಿನ ಅವ್ರ ಕೂಡ ಉಣ್ತಿದ್ದೆ. ಒಂದಿಟ್ಟು ಊಟ ಹೋಗ್ತಿತ್ತು, ಥಂಡಿಗೆ ಊಟನೇ ಬೇಡಪ್ಪ ಅನಿಸ್ಬಿಡ್ತಾ. ದೇವ್ರ ಮುಂದೆ ದೀಪ ಶ್ರಾವಣಿ ಹೆಚ್ಚಾಡ್ರಿ, ಬೀರಪ್ಪ ಮಿತೆಗೆ ಹೋಗಿ ಬಂದ. ಬರ್ರಿ ಊಟ ಮಾಡ್ತೀನಿ ಅನ್ನೋರಿಗೇನು ಅಂತಾರೆ. ನಾನು ಒಂದು ಹೇಳೋ ಮಾತು ಏನು ಸ್ನೇಹಿತರೆ, ಯಾರು ಅಂತಾರೆ ಯಾರು ಬಿಡ್ತಾರೆ ಅಂತ ಜೀವನ ಮಾಡಬೇಡ್ರಿ. ನಿಮ್ಮ ಜೀವನ ನೀವು ನೋಡ್ಕೊಂಬರ್ರಿ. ಇಲ್ಲಾಂದ್ರೆ ಯಾರೂ ಕೊಡಲ್ರಿ, ಇಲ್ಲಾಂದ್ರೆ ಯಾರು ಕೊಡ್ತಾರೆ? ಯಾರೂ ಕೊಡಲ್ಲ. ನಮ್ಮ ತಟ್ಟೆಗೆ ಒಂದು ರೊಟ್ಟಿ ಇದ್ರೂ ಎಲ್ಲರೂ ನಮ್ಮ ತಟ್ಟೆ ಅದೇ ಒಂದು ರೊಟ್ಟಿ ಕೈ ಆದ್ರೆ ತಾಕೇನೈತೆ ಬಿಡು, ಅಲ್ಯಾಕೆ ಹೋಗೋದು. ನಮ್ಮಿಂತ ಏನರ ಒಂದಿಟ್ಟು ಉಪಯೋಗ ಆದ್ರೂ ಜನಗಳು ಇದು ರೀ ಸ್ನೇಹಿತರೆ, ಇಲ್ಲಿಕ್ಕಂದ್ರೆ ಇಲ್ಲ. ನಮ್ಮ ತಟ್ಟೆಗೆ ಒಂದು ರೊಟ್ಟಿ ಇದ್ರೆ ಎಲ್ಲರೂ ಬರ್ತಾರೆ. ಮತ್ತು ಮೊಸರಿದ್ದಲ್ಲಿ ನೊಣ ಇರ್ತಾವೆ ರೀ, ಹಂಗೆ ಸ್ನೇಹಿತರೆ. ಬಿಡಪ್ಪ ಇವ್ರು ಅಂತಾರೆ. ನಾವು ಯೂಟ್ಯೂಬ್ ಮಾಡಾಗ ಎಷ್ಟೋ ಮಂದಿ ಎಷ್ಟೋ ಮಾತಂದರು. ನಾನು ಅದೇ ಒಬ್ಬರು ನಮ್ಮ ಬೇಕಾದವ್ರು ಅಕ್ಕಾರ ಮುಂದೆ ಅಂದೆ, ನೀ ಏನು ಕೆಟ್ಟದ್ದು ಮಾಡಾಕತ್ತಿಲ್ಲ ತಂಗಿ, ನೀ ಒಳ್ಳೆ ಕೆಲಸ ಮಾಡಾಕತ್ತಿ, ನಿನ್ನ ಲೈಫ್ ಸ್ಟೈಲ್ ನೀ ತೋರಿಸ್ತಿ, ಅದ್ರಾಗ ಏನು ಕೆಟ್ಟದಿಲ್ಲ, ನೀ ಸುಮ್ಮ ಮಾಡು. ಅದ್ರಲ್ಲಿಂತ ನಿನಗೆ ಉಪಯೋಗ ಐತೆ ಮಾಡು, ಉಪಯೋಗ ಇಲ್ಲ ಬಿಡು, ನಿನ್ನ ಇಷ್ಟ ಅದು, ನಿನ್ನ ಲೈಫು ನಿನ್ನ ಇಷ್ಟ. ಅದೇ ನೀ ಕೆಟ್ಟದ್ದು ಮಾಡಿದೆ ಅಂದ್ರೆ ನಾನೇ ಅಂತಿದ್ದೆ, ಹಂಗ್ಯಾಕೆ ಮಾಡ್ತೀವಿ ಅಂತ. ಅದೇನು ನಿಂದು ಬಟ್ಟೆ ಹೊಲ್ದಿದ್ದು ಮಾರಿದ್ದು ನಿನ್ನ ಅನಿಸಿದ ಒಂದು 2 ಮಾತುಗಳು, ನಿನ್ನ ಕಷ್ಟ, ನಿನ್ನ ಸುಖ, ನಿನ್ನ ದುಃಖ, ನೋವು ಎಲ್ಲ ನೀ ಅದರಲ್ಲಿ ಹಂಚ್ಕೊಳ್ತಿ ಅಷ್ಟೇ. ಮತ್ತೇನೈತೆ ಅದ್ರೊಳಗೆ? ತಪ್ಪು ತಿಳ್ಕೊಳೋರು ಹೆಂಗಾದ್ರೂ ತಪ್ಪು ತಿಳ್ಕೊತಾರೆ, ಒಳ್ಳೆ ತಿಳ್ಕೊಳೋರು ಒಳ್ಳೆ ತಿಳ್ಕೊತಾರೆ. ಎಲ್ಲರೂ 5 ಬಳು ಸವಾರಲ್ಲ ತಂಗಿ, 5 ಬಳು ಹೆಂಗೆ ಸವಾರಲ್ಲ, ಎಲ್ಲರೂ ಹಂಗೆ ಅನ್ನಲ್ಲ, ಇನ್ನು ತಪ್ಪು ಅನ್ನಲ್ಲ. 12 ಮಂದಿ ಅನ್ಯ ಮಾತಾಡ್ತಾರೆ, ತಲೆ ಕೆಡಿಸ್ಕೋಬೇಡ ಅಂತಂದರು. ಅದೇ ಆಯ್ತಿತ್ತು ನನ್ನ ಚರ್ಚೆನ, ಅದೇ ಆಯಿತು. ಏನೋ ಸ್ನೇಹಿತರೆ, ಬೀರಪ್ಪ ಮುತ್ತನ ಆಶೀರ್ವಾದ, ನಮ್ಮ ಮನೆ ದೇವ್ರ ಆಶೀರ್ವಾದ ನಮ್ಮ ಮ್ಯಾಗ, ನಮ್ಮ ಮಕ್ಳ ಮ್ಯಾಗ ಹಿಂಗೆ ಇರಲಿ. ನಾ ಹೆಂಗೆ ಗಳಿಸೋದು ಬೇಡ್ರಿ, ಗಳಿಸಿ ಸಾಮ್ರಾಜ್ಯ ಗಳಿಸೋದು ಬೇಡ. ನನ್ನ ಮಕ್ಕಳು 2 ಮಕ್ಕಳು ಗಳಿಕೆ,
ಒಬ್ಬ ಮಗಳು ಲಗ್ನ ಮಾಡಿಕೊಟ್ನೆ ಅದ್ರ ಮಗ ಅವನೇ ಒಂದು ಗಳಿಕೆ ಅವ್ನು ದೊಡ್ಡವಾಗಿ ಅವ ಏನೋ ಈಗ ಆಗ ದುಡಿದು 200 ರೂಪಾಯಿ ದುಡಿತಾರಲ್ಲ ಅಕ್ಕ ಅವನ್ನ ದುಡ್ದಾಕ್ತಾರೆ ಅನ್ನೊಂದು ಇದು ಐತ್ರಿ ಅನ್ನೋರು ಅಂತಾರೆ. ಇವಾಗ ನೀವು ಪೂರ್ತಿ ಕಷ್ಟ ಮುಂದೆ ಮಕ್ಕಳು ಸ್ವಲ್ಪ ಕೈ ಬಂದು ಅಂದ್ರೆ ಕಷ್ಟ ಆಗಲ್ಲ. ನಾನು ಈ ಊರಿಗೆ ಬರ್ಬೇಕಂದ್ರೆ ಎಷ್ಟು ಕಷ್ಟ ಆಯ್ತು ಗೊತ್ತೇನ್ರಿ. ಅವಾಗ ಸಿಕ್ಕಾಪಟ್ಟೆ ಕಷ್ಟ ಐತಿ. ಯಾಕಂದ್ರೆ ಅವಾಗ ಈ ಊರಿಗೆ ಬರಾಗ ಶ್ರವಣ್ ಕುಮಾರ್ ಬರೀ 2 ವರ್ಷನವ 2 ವರ್ಷ ಖುಷಿನ ತೊಗೊಂಡು ಜೀವನ ಮಾಡೀನಿ. ಈಗ 5 ವರ್ಷನೇ ಆಗ್ಯಾನ. ಇನ್ನೊಂದು ಈ 3 ವರ್ಷ ಇನ್ನೊಂದು 3 ವರ್ಷಕ್ಕೆ 8 ವರ್ಷನೇ ಆತಾನ. ಅವಾಗ ಏಟು ಬೇಕು ಆಟ ಈಗ ಏಟು ಬೇಕು ಆಟ ಆಸರ ಆಗ್ತಾನೆ ರೀ. ಏನರ ಮಾಡಂದ್ರೆ ಮಾಡ್ತಾನೆ. ಅವತ್ತೀರ ಆಸರ ಆಗ್ತಾನೆ. ಅದೇ ಅಂದ್ರೆ ಮಕ್ಕಳಿಂತ ಹಿಂಗೆ ನಿನಗೆ ಪ್ರತಿಯೊಬ್ಬರು ಬಂದರು ಬಟ್ಟೆ ತೊಗೊಳಕ್ಕೆ ಬಂದವರು ಎಷ್ಟು ಕಷ್ಟಪಡ್ತೀವ ಅಂತಾರೆ. ಮತ್ತು ಮಕ್ಕಳಿಂತ ಹಿಂಗತ್ತೆ ಅಂತಾರೆ ಜನ ಅಂತಾರೆ. ಸ್ನೇಹಿತರೆ ಬರೀ ಊಟ ಮಾಡ್ತೀನಿ. ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.